ಎಲ್ಲ ನನ್ನ ಪ್ರೀತಿಯ ದೇವರ ಮಕ್ಕಳಿಗೂ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಇದು ಕಥೆಯಲ್ಲ, ನಿಜವಾಗಲೂ ನನ್ನ ದೇವರು ನನ್ನ ಜೀವನದಲ್ಲಿ ಮಾಡಿದ ಅದ್ಭುತ ಅನುಭವ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನನಗೆ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ದವು. ಅದನ್ನು ತೆಗೆಯಲು ಡಾಕ್ಟರ್ ಆಪರೇಷನ್ ಮಾಡುವ ಸಮಯದಲ್ಲಿ ದೇವರು ನನಗೆ ಮಾಡಿದ ಅದ್ಭುತ ಸಾಕ್ಷಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಆಪರೇಷನ್ ಥಿಯೇಟರ್ ಒಳಗೆ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಭಯ ಇತ್ತು. ಆದರೆ ಭಯಕ್ಕಿಂತ ದೇವರ ಮೇಲೆ ನನ್ನ ನಂಬಿಕೆ ದೊಡ್ಡದಾಗಿತ್ತು. ನಾನು ಪ್ರಾರ್ಥನೆ ಮಾಡುತ್ತಾ ಮನಸ್ಸಿನಲ್ಲೇ ಹಾಡು ಹೇಳುತ್ತಾ ಯೇಸಪ್ಪ ಸ್ತೋತ್ರ, ಹಲ್ಲೆಲೂಯಾ, ಯೇಸು ರಕ್ತ ಜಯಂ ಅಂತ ಹೇಳಿಕೊಳ್ಳುತ್ತಿದ್ದೆ. ಕರ್ತನಾದ ಯೇಸು ಸ್ವಾಮಿಯೇ ನನ್ನೊಂದಿಗಿದ್ದಾರೆ ಎಂಬ ಧೈರ್ಯ ನನ್ನ ಹೃದಯದಲ್ಲಿ ಇತ್ತು. ಆ ಸಮಯದಲ್ಲಿ ನನ್ನ ಬಲಗೈಯನ್ನು ನಮ್ಮ ಪಾಸ್ಟರಪ್ಪ, ಎಡಗೈಯನ್ನು ನಮ್ಮ ಪಾಸ್ಟರಮ್ಮ ಹಿಡಿದು ಪ್ರಾರ್ಥನೆ ಮಾಡುತ್ತಾ, ನಾವು ನಿನ್ನ ಜೊತೆ ಇಲ್ಲೇ ಇದ್ದೇವೆ ಎಂದು ಹೇಳುತ್ತಿದ್ದರು. ನನ್ನ ಸುತ್ತಲೂ ನನ್ನ ಗಂಡ, ಮಕ್ಕಳು, 2 ಸೊಸೆಯರು, ನನ್ನ ಒಡ ಹುಟ್ಟಿದವರು ಎಲ್ಲರೂ ನಾವು ಇಲ್ಲೇ ಇದ್ದೀವಿ, ನಿನಗೆ ಏನೂ ಆಗಲ್ಲ ಅಂತ ಹೇಳುತ್ತಿದ್ದರು. ಇದು ಕನಸಲ್ಲ. ನನ್ನ ಕಣ್ಣಿಗೆ ಬಟ್ಟೆ ಮುಚ್ಚಿದ್ದರು. ದೇವರು ಹಾಗೂ ನನ್ನ ಕುಟುಂಬದ ಜೊತೆ ಆ ಯೇಸಪ್ಪನೇ ಇದ್ದದ್ದು ನಿಜ, ನಾನು ನೋಡಿದ್ದು ನಿಜ. ಮತ್ತು ಡಾಕ್ಟರ್ಗಳು ನನ್ನೊಂದಿಗೆ ಮಾತನಾಡುತ್ತಲೇ ಇದ್ದರು. ಅವರ ಮಾತುಗಳು ನನ್ನ ಭಯ ಸ್ವಲ್ಪ ದೂರ ಮಾಡುತ್ತಾ ಹೋಯಿತು. ಇದರಿಂದ ನನಗೆ ತಿಳಿದದ್ದು ನಾನು ಮಾತ್ರ ಇಲ್ಲ, ದೇವರು ನನ್ನ ಜೊತೆ ಇಲ್ಲೇ ಇದ್ದಾರೆ ಅನ್ನಿಸಿತು. ಪ್ರಾರ್ಥನೆ, ಪ್ರೀತಿ, ಧೈರ್ಯ ಎಲ್ಲವೂ ಒಟ್ಟಿಗೆ ನನ್ನ ಜೊತೆ ಇದ್ದದ್ದು ನನ್ನ ಅದೃಷ್ಟವೇ ಸರಿ. ಹೌದು, ದೇವರ ಕೃಪೆಯಿಂದ ಆಪರೇಷನ್ ಒಳ್ಳೆಯ ರೀತಿ ಮುಗಿಯಿತು. ನಾನು ಆರೋಗ್ಯವಾಗಿದ್ದೇನೆ. ಈ ಸಾಕ್ಷಿಯನ್ನು ಹೇಳುವ ಉದ್ದೇಶ, ಎಲ್ಲರಿಗೂ ದೇವರು ನಂಬಿದವರ ಜೊತೆ ಇರುತ್ತಾನೆ, ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ನನ್ನ ಅನುಭವ ನಿಮ್ಮೊಂದಿಗೆ ಹಂಚಿಕೊಂಡೆ. ಭಯಪಡಬೇಡಿರಿ, ದೇವರು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಲ್ಲ ಸಮಯದಲ್ಲಿಯೂ ನಿಮ್ಮ ಜೊತೆ ಇರುತ್ತಾನೆ. ಆಪತ್ಕಾಲದಲ್ಲಿ ದೇವರು ನಮ್ಮ ಜೊತೆ ಇರುತ್ತಾನೆ ಎಂಬುದು ಈ ಸಾಕ್ಷಿ ನೋಡಿದವರಿಗೆ, ದೇವರಲ್ಲಿ ನಂಬಿಕೆ ವಿಶ್ವಾಸ ಇರುವವರಿಗೆ ಈ ಸಾಕ್ಷಿ ನಿಜ ಎಂದು ಅರ್ಥವಾಗುತ್ತದೆ. ಈ ವಿಡಿಯೋ ನೋಡಿದ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿದ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರಿಗೆ ಸ್ತೋತ್ರ, ಆಮೇನ್. ಎಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ಪ್ರೈಸ್ ದ ಲಾರ್ಡ್.